TV20 ಕನ್ನಡ ವಾಹಿನಿಗೆ ಸ್ವಾಗತ. ರಾಗಿ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವ ವಿಚಾರದಲ್ಲಿ ಡಿಸಿ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದ್ದು, ವಿಜಯನಗರ ಡಿಸಿ ಕವಿತಾ ಎಸ್ ಮಂಡಿಕೇರಿ ವಿರುದ್ಧ ಹರಪನಹಳ್ಳಿ ತಾಲೂಕಿನಲ್ಲಿ ರೈತರು ಗೋ ಬ್ಯಾಕ್ ವಿಜಯನಗರ ಡಿಸಿ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ರೈತರು ಇಂಥ ಜ್ವಲಂತ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವಿಜಯನಗರ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಗಮನಕ್ಕೆ ತರದೇ ಇರತಕ್ಕಂಥ ಒಂದು ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ. ರೈತರ ಸಮಸ್ಯೆಗಳು ಇವತ್ತು ಸರ್ಕಾರದ ಮಟ್ಟಕ್ಕೆ ಮುಟ್ತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಆ ಜಿಲ್ಲಾಧಿಕಾರಿಗಳನ್ನು ವಾಪಸ್ ಕರ್ಸ್ಕೋಬೇಕು. ಇವತ್ತು ಎಲ್ಲ ರೈತರ ಸಂಘಟನೆಗಳ ಪರವಾಗಿ ವಿನಂತಿ ಮಾಡ್ತಿದ್ದೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಗೋ ಬ್ಯಾಕ್ ವಿಜಯನಗರ ಜಿಲ್ಲಾಧಿಕಾರಿಗಳು ಅಂತ ಹೇಳ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲಾಧಿಕಾರಿಗಳು. ಸಚಿವ ಬೈರತಿ ಸುರೇಶ್ ಎದುರಿಗೆ ಅಸಮಾಧಾನ ಹೊರಹಾಕಿ ಡಿಸಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ರು. ಇದೇ ವಿಚಾರಕ್ಕೆ ಮಾತನಾಡಿರುವಂತಹ ಡಿಸಿ ಕವಿತಾ ಮನ್ನಿಕೇರಿ, ಸರ್ಕಾರದಿಂದ ಆದೇಶ ಬಂದಿಲ್ಲ, ಬರದೇ ಇದ್ದಾಗ ನಾನೇಗೆ ಖರೀದಿ ತೆರೆಯಲು ಆಗುತ್ತೆ. ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟಿದ್ದೇನೆ, ಆದೇಶ ಬಂದ ಕೂಡಲೇ ಖರೀದಿ ಕೇಂದ್ರ ತೆರೀತೀನಿ, ಅಲ್ಲಿಯ ತನಕ ಸಮಾಧಾನದಿಂದ ಇರಿ ಅಂತ ರೈತರಲ್ಲಿ ಡಿಸಿ ಕವಿತಾ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಈಗಾಗಲೇ ನಾವು ತೊಗರಿ ಕೇಂದ್ರ 5 ಕಡೆ ತೆಗೆದಿದ್ದೀವಿ. ಮೆಕ್ಕೆಜೋಳದ್ದು ನಮಗೆ ಸರ್ಕಾರದಿಂದ ಆದೇಶ ಬಂದಿಲ್ಲ. ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಹಲವಾರು ರೈತರು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ, ಈ ಥರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ. ನಾವು ಅದೇ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಚಿಂತನೆಯಲ್ಲಿದೆ. ಅದು ಬಂದ ತಕ್ಷಣ ನಾವು ಖರೀದಿ ಕೇಂದ್ರನ ಒಂದು ಲೇಟ್ ಆಗದೆ ನಾವು ಇಮಿಡಿಯೇಟಾಗಿ ಆದೇಶ ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ ಖರೀದಿ ಕೇಂದ್ರನ. ಅದೇ ಚರ್ಚೆ ಮಾಡಿ ಅವ್ರು ಮನವಿ ಕೊಟ್ಟಿದ್ದರು. ಆ ಮನವಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಆದೇಶ ತೊಗೋಬೇಕು. ನನಗೆ ಆ್ಯಸ್ ಅ DC ನನಗೆ ಯಾವುದೇ ಅಧಿಕಾರ ಇಲ್ಲ ಓಪನ್ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಗೆ ಆದೇಶ ಬಂದರೆ ಖಂಡಿತ ಮಾಡ್ತೀವಿ. ಅಥವಾ DC ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ಬೋದು. ಈಗ ಬೇರೆ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳು ಆರಂಭ ಆಗಿದ್ದಾವೆ ಅಂತ ಅಲ್ಲ, ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲೂ ಮೈಲಾರ್ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಗೆ ಆದೇಶ ಆಗಬೇಕು, ಈ ಥರ ನೀವು ಖರೀದಿ ಕೇಂದ್ರ ಇಂತಿಂಥ ಕಡೆ ಓಪನ್ ಮಾಡಿ ಅಂತ. ಆ ಥರ ಆದರೆ ನಾವು ಮಾಡ್ತೀವಿ ಖಂಡಿತವಾಗಿ. ಜಿಲ್ಲೆಯಲ್ಲಿ ಕುಷ್ಟಗಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದೆ. ಯಾವುದು ಮೆಕ್ಕೆಜೋಳದ್ದು ನಮಗಿನ್ನೂ ಆದೇಶ ಬಂದಿಲ್ಲ. ಸರ್ಕಾರ ಯಾವ ಜಿಲ್ಲೆಗೆ ಕೊಟ್ಟಿದೆ, ಯಾವ ತಾಲೂಕು ಕೊಟ್ಟಿದೆ ಅವ್ರು ಮಾತ್ರ ಓಪನ್ ಮಾಡಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಗೆ ಯಾವುದು ಬಂದಿಲ್ಲ. ಹೌದೌದು, ಈಗ ನಮಗೆ ಮೈಲಾರ್ ಶುಗರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಶಾಮನೂರು ಕೊಟ್ಟಿಲ್ಲ. ಇದು ಒಂದೇ ಮಾತ್ರ, ಒಂದೇ ಮೆಕ್ಕೆಜೋಳ. ತೊಗರಿದು 5 ಕಡೆ ಇದೆ. ಹರಪನಹಳ್ಳಿ, ಕೂಡ್ಲಿಗಿ, ಹಗರಬೊಮ್ಮನಹಳ್ಳಿ, ಆಮೇಲೆ ಮರಿಯಮ್ಮನಹಳ್ಳಿ, ಹೂವಿನಹಳ್ಳಿ 5 ಕಡೆ ಇದೆ. ಅಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ. ಸರ್ಕಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಡಿಸಿಷನ್ ಆಗ್ಬೋದು ಅಂತ. ನಾನು ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಈ ಥರ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಅಂತ. ಅದನ್ನು ಸರ್ಕಾರಕ್ಕೆ ಇವತ್ತೂ ಇನ್ನೊಂದು ಲೆಟರ್ನ ಕಳಿಸ್ಕೊಡ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.